ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ದಶಕಗಳಿಂದ ಜಾರಿಗೆ ಬರಲು ಪ್ರಯತ್ನಿಸುತ್ತಿರುವ ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಹೊಸ ರೈಲ್ವೆ ಲೈನ್ ಯೋಜನೆಯ ಬಗ್ಗೆ ಸಂಪೂರ್ಣವಾದ ವಿವರಗಳನ್ನು ತಿಳಿಸುತ್ತೇವೆ. ವಿಡಿಯೋ ತುಂಬ ಕುತೂಹಲಕಾರಿಯಾಗಿರುತ್ತದೆ. ತಪ್ಪದೆ ಪೂರ್ತಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. 2010ರಲ್ಲಿ UPA ಸರ್ಕಾರ ಈ ಯೋಜನೆ ಬಗ್ಗೆ ಮೊದಲ ಪ್ರಸ್ತಾವನೆಯನ್ನು ಹೊರಡಿಸಿತು. ನಂತರದ ವರ್ಷಗಳಲ್ಲಿ 2011-12ರಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಈ ಯೋಜನೆಗೆ ಅಧಿಕೃತ ಚಾಲನೆ ದೊರಕಿತು. ಈ ಹೊಸ ಯೋಜನೆಯ ಮಾರ್ಗ ಸುಮಾರು 199.7 ಕಿಲೋಮೀಟರ್, ಅಂದಾಜು ವೆಚ್ಚ 1801 ಕೋಟಿ ರೂಪಾಯಿಗಳು. ಕರ್ನಾಟಕ ಸರ್ಕಾರದ ವತಿಯಿಂದ ಈ ಯೋಜನೆಗೆ ಅಂದಿನ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಶೇಕಡ 50ರಷ್ಟು ನಿರ್ಮಾಣ ವೆಚ್ಚವನ್ನು ನೀಡುವುದಾಗಿ ಘೋಷಿಸಿದರು. ಈ ರೈಲ್ವೆ ಲೈನ್ ಯೋಜನೆಗೆ ಬೇಕಾಗುವ ಒಟ್ಟು ಕಂದಾಯ ಭೂಮಿ 2246 ಎಕರೆ ಪ್ರದೇಶ. ಇದರಲ್ಲಿ ರಾಜ್ಯ ಸರ್ಕಾರ 135.66 ಎಕರೆ ಪ್ರದೇಶ ಭೂಮಿಯನ್ನು ಊರುಕೆರೆ ಹಾಗೂ ತಿಮ್ಮರಾಯನಹಳ್ಳಿ ಭಾಗದಲ್ಲಿ ರೈಲ್ವೆ ಇಲಾಖೆಗೆ 2018ರಲ್ಲಿ ಒಪ್ಪಿಸಲಾಯಿತು. ಇದಾದ ಮೇಲೆ ದಾವಣಗೆರೆಯಲ್ಲಿ 210 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಇನ್ನು ತುಮಕೂರಿನಲ್ಲಿ 472.85 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಇನ್ನು 982.11 ಎಕರೆ ಭೂಪ್ರದೇಶ ಬಾಕಿ ಇದೆ. ಚಿತ್ರದುರ್ಗದಲ್ಲಿ 1250 ಎಕರೆ ಭೂ ಸ್ವಾಧೀನ ಪ್ರಕ್ರಿಯೆ ಬಾಕಿ ಇದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಟ್ಟು 101 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 1221 ಎಕರೆ ಜಮೀನು ಭೂ ಸ್ವಾಧೀನ ಆಗಬೇಕಿದೆ. ಚಿತ್ರದುರ್ಗ ಮತ್ತು ಹಿರಿಯೂರು ತಾಲೂಕಿನಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ವಿವಿಧ ಹಂತಗಳಲ್ಲಿದೆ. ಭೂ ಸ್ವಾಧೀನಕ್ಕೆ ಸಂಬಂಧಿಸಿದಂತೆ ಹಿರಿಯೂರು ತಾಲೂಕು ವ್ಯಾಪ್ತಿಯ ಭೂ ಸ್ವಾಧೀನಕ್ಕೆ 150 ಕೋಟಿ ರೂಪಾಯಿಗಳು ಮತ್ತು ಚಿತ್ರದುರ್ಗ ತಾಲೂಕು ವ್ಯಾಪ್ತಿಯ ಭೂ ಸ್ವಾಧೀನಕ್ಕೆ 242 ಕೋಟಿ ಸೇರಿ ಒಟ್ಟು 392 ಕೋಟಿ ರೂಪಾಯಿ ಮಂಜೂರಾಗಿದೆ. ಇಲ್ಲಿಯವರೆಗೆ ಈ ರೈಲ್ವೆ ಲೈನ್ ಯೋಜನೆಗೆ ಮಂಜೂರು ಮಾಡಲಾಗಿರುವ ಮೊತ್ತ ಹೀಗಿವೆ. ತುಮಕೂರು ರೈಲ್ವೆ ಯೋಜನೆಗೆ 287.64 ಕೋಟಿ ರೂಪಾಯಿಗಳು, ಚಿತ್ರದುರ್ಗ ರೈಲ್ವೆ ಯೋಜನೆಗೆ 141 ಕೋಟಿ ರೂಪಾಯಿಗಳು ಹಾಗೂ ದಾವಣಗೆರೆ ರೈಲ್ವೆ ಯೋಜನೆಗೆ ಭೂ ಸ್ವಾಧೀನ ಪ್ರಕ್ರಿಯೆಗಾಗಿ 844 ಕೋಟಿ ರೂಪಾಯಿಗಳು ಬಿಡುಗಡೆಯಾಗಿವೆ ಮತ್ತು 100 ಕೋಟಿ ರೂಪಾಯಿಗಳನ್ನು ತುಮಕೂರು ದಾವಣಗೆರೆ ರೈಲ್ವೆ ನಿರ್ಮಾಣ ಕಾರ್ಯಕ್ಕೆ ಮಂಜೂರು ಮಾಡಲಾಗಿದೆ. ಸೌತ್ ವೆಸ್ಟರ್ನ್ ರೈಲ್ವೆ ಅಡ್ಮಿನ್ ಇನಿಷಿಯೇಟಿವ್ ಕೋರಿಕೆಯ ಮೇರೆಗೆ 160 ಕೋಟಿ ರೂಪಾಯಿಗಳನ್ನು ದಾವಣಗೆರೆ ನಿರ್ಮಾಣ ಸಂಪೂರ್ಣ ಕಾರ್ಯಕ್ಕೆ ಮತ್ತು 140 ಕೋಟಿ ರೂಪಾಯಿಗಳನ್ನು ತುಮಕೂರು ರೈಲ್ವೆ ಲೈನ್ ನಿರ್ಮಾಣ ಸಂಪೂರ್ಣ ಕಾರ್ಯಕ್ಕೆ ಮೀಸಲಿಡಲಾಗಿದೆ. ಪ್ರಸ್ತುತ 2023-24ರಲ್ಲಿ ಸೌತ್ ವೆಸ್ಟರ್ನ್ ರೈಲ್ವೆ ಬಜೆಟ್ನಲ್ಲಿ ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಯೋಜನೆಗೆ 420 ಕೋಟಿ ರೂಪಾಯಿ ಮಂಜೂರಾಗಿದೆ. ಇದರಲ್ಲಿ ರಾಜ್ಯ ಸರ್ಕಾರದ ಭಾಗ 200 ಕೋಟಿ ರೂಪಾಯಿಗಳು. ಊರುಕೆರೆಯಿಂದ ತಿಮ್ಮರಾಜನಹಳ್ಳಿವರೆಗಿನ 13.5 ಕಿಲೋಮೀಟರ್ ಟ್ರ್ಯಾಕ್ ಲಿಂಕ್ ಅನ್ನು ಈ ಆರ್ಥಿಕ ವರ್ಷದಲ್ಲಿ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದ್ದು, ಕಾಮಗಾರಿ ಪ್ರಗತಿಯಲ್ಲಿದೆ. ಹಾಗೂ ಚಿತ್ರದುರ್ಗ ಬರ್ಮಾಸಾಗರ ಸಂಪರ್ಕಿಸುವ ಹೊಸ ರೈಲು ಮಾರ್ಗವನ್ನು ನೈಋತ್ಯ ರೈಲ್ವೆ ನಿರ್ಮಾಣ ಮಾಡಲಿದೆ. ಇದಕ್ಕಾಗಿ ಈಗಾಗಲೇ ಪ್ರಕ್ರಿಯೆಗಳನ್ನು ಪ್ರಾರಂಭಿಸಿದೆ. ರೈಲುಗಳು ಗಂಟೆಗೆ 130 ಕಿಲೋಮೀಟರ್ ವೇಗದಲ್ಲಿ 25 ಟನ್ ಸರಕು ಹೊತ್ತು ಸಾಗುವಂತೆ ಒಂದು ಮಾರ್ಗವನ್ನು ನಿರ್ಮಾಣ ಮಾಡಲಾಗುತ್ತದೆ. ಈ ಬ್ರಾಡ್ಗೇಜ್ ಮಾರ್ಗದ ಉದ್ದ ಸುಮಾರು 28 ಕಿಲೋಮೀಟರ್ಗಳು. ಈ ಮಾರ್ಗ ನಿರ್ಮಾಣಕ್ಕೆ 380 ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ರಾಜ್ಯದ ಬಹು ನಿರೀಕ್ಷಿತ ರೈಲು ಯೋಜನೆಗಳಲ್ಲಿ ಒಂದಾಗಿರುವ ತುಮಕೂರು, ಚಿತ್ರದುರ್ಗ, ದಾವಣಗೆರೆ ರೈಲ್ವೆ ಲೈನ್ ಮಾರ್ಗದ ಭಾಗವಾಗಿ ಚಿತ್ರದುರ್ಗ ಬರ್ಮಾಸಾಗರ ರೈಲು ಮಾರ್ಗವನ್ನು ನಿರ್ಮಾಣ ಮಾಡಲಾಗುತ್ತದೆ. ಸುಮಾರು 24 ತಿಂಗಳಲ್ಲಿ ಈ ಯೋಜನೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಈ ಮಾರ್ಗದಲ್ಲಿ 5 ಪ್ರಮುಖ ಸೇತುವೆಗಳು, 18 ಚಿಕ್ಕ ಸೇತುವೆಗಳು, 23 ರಸ್ತೆ ಕೆಳ ಸೇತುವೆಗಳು, 7 ರಸ್ತೆ ಮೇಲ್ ಸೇತುವೆಗಳು, 1 ಪಾದಚಾರಿ ಸೇತುವೆ ಈ ಮಾರ್ಗದಲ್ಲಿ ನಿರ್ಮಾಣವಾಗಲಿದೆ ಎಂದು ಯೋಜನಾ ವರದಿ ಹೇಳಿದೆ. ಗಂಟೆಗೆ 130 ಕಿಲೋಮೀಟರ್ ವೇಗದಲ್ಲಿ ರೈಲು ಸಂಚಾರ ನಡೆಸುವಂತೆ ಈ ಮಾರ್ಗವನ್ನು ವಿನ್ಯಾಸಗೊಳಿಸಲಾಗುತ್ತದೆ. ಬರ್ಮಾಸಾಗರ ರೈಲು ನಿಲ್ದಾಣದಲ್ಲಿ 2 ಪ್ಲಾಟ್ಫಾರ್ಮ್ಗಳು ನಿರ್ಮಾಣವಾಗಲಿದೆ. 1 ಪಾದಚಾರಿ ಸೇತುವೆ ನಿರ್ಮಿಸಲಾಗುತ್ತಿದೆ. ಈ ಮಾರ್ಗದಲ್ಲಿ ಸಿರಿಗೆರೆ ಆಲ್ಟ್ ಸ್ಟೇಷನ್ ನಿರ್ಮಿಸಲಾಗುತ್ತದೆ. ಇಲ್ಲಿಯೂ ಸಹ 1 ಪ್ಲಾಟ್ಫಾರ್ಮ್ ನಿರ್ಮಾಣಗೊಳ್ಳಲಿದೆ. ಇದರ ಜೊತೆಗೆ ಲಕ್ಷ್ಮೀಸಾಗರ ರೈಲ್ವೆ ನಿಲ್ದಾಣ ಸಹ ನಿರ್ಮಾಣಗೊಳ್ಳಲಿದೆ. ಈ ಯೋಜನೆ ಪ್ರಕಾರ ಒಟ್ಟು 19 ನಿಲ್ದಾಣಗಳು ಈ ಮಾರ್ಗದಲ್ಲಿ ಬರುತ್ತವೆ. ಬನ್ನಿ ಅವು ಯಾವುವೆಂದು ನೋಡೋಣ. ತುಮಕೂರು ಜಿಲ್ಲೆಯ ಊರುಕೆರೆ, ತಿಮ್ಮರಾಜನಹಳ್ಳಿ, ಜೋಗೇಹಳ್ಳಿ, ಚಿಕ್ಕನಹಳ್ಳಿ, ಶಿರಾ, ತಾವರೆಕೆರೆ. ಚಿತ್ರದುರ್ಗ ಜಿಲ್ಲೆಯ ಆನೆಸಿದ್ರಿ, ಹಿರಿಯೂರು, ಮೇಟಿಕುರ್ಕೆ, ಐಮಂಗಳ, ಪಾಲವ್ವನಹಳ್ಳಿ, ದೊಡ್ಡ ಸಿದ್ದವ್ವನಹಳ್ಳಿ. ಚಿತ್ರದುರ್ಗ
ಸಿರಿಗೆರೆ ಕ್ರಾಸ್, ಭರ್ಮಸಾಗರ ಮತ್ತು ದಾವಣಗೆರೆ ಜಿಲ್ಲೆಯ ಹೆಬ್ಬಾಳು, ಆನೆಗೋಡು, ತೋಳಹುಣಸೆ ನಿಲ್ದಾಣಗಳು. ಇನ್ನು ಈ ಯೋಜನೆ ದಶಕಗಳಿಂದ ಕುಂಟುತ್ತಾ ಸಾಗುತ್ತಿರುವುದಕ್ಕೆ ಪ್ರಮುಖ ಕಾರಣ ಭೂಸ್ವಾಧೀನ ಪ್ರಕ್ರಿಯೆ ಮತ್ತು ಅನುದಾನದ ಕೊರತೆ. ಚಿತ್ರದುರ್ಗ ಜಿಲ್ಲೆಯ ಭಾಗದಲ್ಲಿ 101 ಕಿಲೋಮೀಟರ್ ಹೊಸ ರೈಲ್ವೆ ಲೈನ್ ನಿರ್ಮಿಸಲು ಸುಮಾರು 1250 ಎಕರೆ ಪ್ರದೇಶ ಭೂಸ್ವಾಧೀನ ಪ್ರಕ್ರಿಯೆ ಇನ್ನೂ ಅಂತಿಮವಾಗಿಲ್ಲ. ಈ ಯೋಜನೆಗೆ ಬೇಕಾಗಿರುವ ನೆರವು ಸಕಾಲಕ್ಕೆ ಉಪಯೋಗವಾಗುತ್ತಿಲ್ಲ. ಇತರೆ ಯೋಜನೆಗಳಿಗೆ ಹೋಲಿಸಿದರೆ ಇದು ತನ್ನದೇ ಆದ ಕಡ್ಡಾಯಗಳು ಮತ್ತು ಅಡೆತಡೆಗಳನ್ನು ಹೊಂದಿದೆ. ಮೊದಲಿಗೆ ಯೋಜನೆಗೆ ಬೇಕಾಗಿರುವ ವೆಚ್ಚಕ್ಕೆ ಅನುಗುಣವಾಗಿ ಹಣಕಾಸಿನ ಕೊರತೆ. ಈ ಯೋಜನೆಯಿಂದಾಗಿ ಆಸ್ತಿಗಳು, ವಸಾಹತುಗಳು ಮತ್ತು ಮರುಸ್ಥಾಪನೆ ವಿಚಾರವಾಗಿ ಯಕ್ಷಪ್ರಶ್ನೆಗಳು ಉದ್ಭವವಾಗುತ್ತದೆ. ಈ ಸಂದರ್ಭದಲ್ಲಿ ರಾಜ್ಯ ಮತ್ತು ಕೇಂದ್ರದಿಂದ ಯೋಜನಾ ಹಂಚಿಕೆ, ರಾಜಕೀಯ ಇಚ್ಛೆ ಅಗತ್ಯ ಮತ್ತು ದಿನದಿಂದ ದಿನಕ್ಕೆ ಸಮಸ್ಯೆ ಜಾಸ್ತಿಯಾಗುತ್ತಿದೆ. ಇನ್ನೊಂದು ಮುಖದಲ್ಲಿ ಕೃಷಿ, ಅರಣ್ಯ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವುದು ಮತ್ತು ಕಡಿಯುವುದು ಆರ್ಥಿಕ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ, ಏಕೆಂದರೆ ಕುಟುಂಬಗಳ ಸಂಖ್ಯೆ ಹೆಚ್ಚು. ಯೋಜನೆಯಿಂದಾಗಿ ಕೃಷಿ ಅವಲಂಬಿತವಾಗಿರುವ ಅವರು ತಮ್ಮ ಜೀವನೋಪಾಯಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ. ಇದು ಕೃಷಿ ಉತ್ಪಾದನೆಯ ಮೇಲೆ ಪರಿಣಾಮ ಬೀರುತ್ತದೆ. ಉತ್ಪಾದಕ ಭೂಮಿ ಮತ್ತು ಮಣ್ಣಿನ ನಷ್ಟದಿಂದಾಗಿ ಸಹಜವಾಗಿ ಸರ್ಕಾರ ಪರಿಹಾರ ನೀಡುತ್ತದೆಯಾದರೂ ಆ ಪರಿಹಾರ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ವಿಫಲವಾಗಿದೆ. ಅಂದರೆ ಕೆಲವು ಪ್ರದೇಶಗಳಲ್ಲಿ ಅನಕ್ಷರಸ್ಥರಿದ್ದಾರೆ ಮತ್ತು ಅನೇಕ ಹಿಂದುಳಿದ ಕುಟುಂಬಗಳು ಹಿಂದುಳಿದ ಸಮುದಾಯಗಳಿಗೆ ಸೇರಿದ್ದಾರೆ ಮತ್ತು ಪರಿಸರ ಕಾಳಜಿಗೆ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ಯೋಜನೆಯ ನಿರ್ಮಾಣದ ಜೊತೆಗೆ ಅರಣ್ಯ ಭೂಮಿ ಮತ್ತು ಮರಗಳು ಬಾಧಿತವಾಗಿರುವ ಸಮುದಾಯದ ಸ್ವತ್ತುಗಳ ಪುನರ್ನಿರ್ಮಾಣ ಅಗತ್ಯವಾಗಿದೆ. ಯೋಜನೆಯ ಇನ್ನೊಂದು ಬದಿಯಲ್ಲಿ ಇದು ಪ್ರದೇಶಗಳು ಮತ್ತು ಪ್ರಭಾವಿಗಳಿಗೆ ಧನಾತ್ಮಕ ಪರಿಣಾಮವನ್ನು ಸೂಚಿಸುತ್ತದೆ. ಜಿಲ್ಲೆಯ ಜನರು ಜಿಲ್ಲೆಯ ಕನಸಿನ ಯೋಜನೆ ಎಂದು ಭಾವಿಸಿದ್ದಾರೆ. ಈ ಯೋಜನೆ ಏನಾದರೂ ಜಾರಿಗೆ ಬಂದರೆ ಬೆಂಗಳೂರಿನಿಂದ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಮತ್ತು ಹುಬ್ಬಳ್ಳಿ ಮೂಲಕ ಮುಂಬೈಗೆ ಇರುವ ಅಂತರವನ್ನು ಕಡಿಮೆ ಮಾಡುತ್ತದೆ. ದಾವಣಗೆರೆ, ಹರಿಹರ, ರಾಣಿಬೆನ್ನೂರು, ಹಾವೇರಿ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಗದಗ ದೂರವನ್ನು ಕಡಿಮೆ ಮಾಡುತ್ತದೆ. ಬಾಗಲಕೋಟೆ ಮತ್ತು ವಿಜಯಪುರಕ್ಕೆ ಕೇವಲ 60 ಕಿಲೋಮೀಟರ್ ಪ್ರಯಾಣ ತೆಗೆದುಕೊಳ್ಳುತ್ತದೆ. ಚಿತ್ರದುರ್ಗಕ್ಕೆ 110 ಕಿಲೋಮೀಟರ್ ರೈಲು ಮಾರ್ಗದ ದೂರವನ್ನು ಕಡಿಮೆ ಮಾಡುತ್ತದೆ. ಸಿರಾ ಮತ್ತು ಹಿರಿಯೂರು ರೈಲ್ವೆ ನಕ್ಷೆಯಲ್ಲಿ ಹೊಸ ಸ್ಥಳಗಳಾಗಲಿವೆ. ಅಂತಿಮವಾಗಿ ದಾವಣಗೆರೆಯಲ್ಲಿ ಈಗಾಗಲೇ 40% ಕಾಮಗಾರಿ ಪೂರ್ಣಗೊಂಡಿದೆ. ಈ ಯೋಜನೆ ಪೂರ್ಣಗೊಂಡ ನಂತರ ದಾವಣಗೆರೆ ಮತ್ತು ಬೆಂಗಳೂರು ನಡುವಿನ ಪ್ರಯಾಣ ದೂರವನ್ನು 60 ಕಿಲೋಮೀಟರ್ ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ಈ ಯೋಜನೆ 3 ಜಿಲ್ಲೆಗಳ ನಡುವೆ ತ್ವರಿತ ಸಂಪರ್ಕವನ್ನು ಸುಗಮಗೊಳಿಸುವುದಲ್ಲದೆ ಈ ಪ್ರದೇಶದಲ್ಲಿ ಕೈಗಾರಿಕೆಗಳ ಭವಿಷ್ಯವನ್ನು ಹೆಚ್ಚಿಸುತ್ತದೆ. ಪ್ರಸ್ತುತ ದಾವಣಗೆರೆಯಿಂದ ಬೆಂಗಳೂರಿಗೆ ಒಟ್ಟು ರೈಲು ಪ್ರಯಾಣವು 327 ಕಿಲೋಮೀಟರ್. ಯೋಜನೆ ಪೂರ್ಣಗೊಂಡ ನಂತರ ಪ್ರಯಾಣವು ಕಡಿಮೆಯಾಗುವ ನಿರೀಕ್ಷೆ ಇದೆ. ಇದು ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಉತ್ತೇಜಿಸುತ್ತದೆ. ಈವರೆಗೆ ರೈಲು ಹಳಿಯಿಲ್ಲದ ಹಿರಿಯೂರು ಮತ್ತು ಶಿರಾ ತಾಲೂಕುಗಳಿಗೆ ಈ ರೈಲು ಮಾರ್ಗ ಮಹತ್ವದ್ದಾಗಿದೆ. ಚೆನ್ನೈ, ಬೆಂಗಳೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಬೆಳಗಾವಿಯನ್ನು ಸಂಪರ್ಕಿಸುವ ಉದ್ದೇಶಿತ ಕೈಗಾರಿಕಾ ಕಾರಿಡಾರ್ ಯೋಜನೆಯಿಂದ ಪ್ರಯೋಜನ ಪಡೆಯುವ ನಿರೀಕ್ಷೆ ಇದೆ. ನೇರ ರೈಲು ಮಾರ್ಗವು ಕಾರ್ಯಗೊಂಡ ಮೇಲೆ ಸಾರ್ವಜನಿಕರಿಗೆ ವೆಚ್ಚಗಳು, ಸಮಯ ಮತ್ತು ಪ್ರಯಾಣದ ಅವಧಿಯನ್ನು ಕಡಿಮೆ ಮಾಡುವ ನಿರೀಕ್ಷೆ ಇದೆ. ಒಂದೇ ಭಾರತ ರೈಲು ಪ್ರಸ್ತುತ ದಾವಣಗೆರೆಯಿಂದ ಬೆಂಗಳೂರಿಗೆ 327 ಕಿಲೋಮೀಟರ್ ಪ್ರಯಾಣವನ್ನು ಸರಿಸುಮಾರು 3 ಗಂಟೆ 25 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ. ಈ ರೈಲು ಮಾರ್ಗ ಪೂರ್ಣಗೊಂಡ ನಂತರ ಪ್ರಯಾಣದ ಸಮಯವನ್ನು 2 ಗಂಟೆ 45 ನಿಮಿಷಗಳಿಗೆ ಕಡಿಮೆ ಮಾಡಲು ಯೋಜಿಸಲಾಗಿದೆ. ಈ ಸಂಪೂರ್ಣ ಯೋಜನೆ 2026-27 ವೇಳೆಗೆ ಪೂರ್ಣಗೊಳಿಸುವ ಬಗ್ಗೆ ಯೋಜಿಸಲಾಗಿದೆ. ಆದರೆ ಪ್ರಸ್ತುತ ಕೆಲಸದ ಪ್ರಗತಿಯನ್ನು ಗಮನಿಸಿದರೆ ಇನ್ನೂ ಹಲವಾರು ವರ್ಷಗಳು ಬೇಕಾಗಬಹುದು ಎಂದು ಕಾಣಿಸುತ್ತದೆ. ಇಲ್ಲಿಯವರೆಗೆ ಕೇವಲ ಭೂಸ್ವಾಧೀನ ಪ್ರಕ್ರಿಯೆಯ ಕೆಲಸಗಳೇ ನಡೆಯುತ್ತಿದೆ. ಊರುಕೆರೆ ತಿಮ್ಮರಾಯನಹಳ್ಳಿಯಲ್ಲಿ ಕೆಲಸ ಪ್ರಾರಂಭವಾಗಿದ್ದು ಇನ್ನೂ 95% ಕೆಲಸ ಪ್ರಾರಂಭವಾಗಬೇಕಿದೆ. ಮುಂದಿನ ದಿನಗಳಲ್ಲಿ ಈ ಯೋಜನೆಯ ಬಗ್ಗೆ ಇನ್ನೂ ವಿವರವಾದ ವಿಷಯಗಳ ಬಗ್ಗೆ ಚರ್ಚಿಸೋಣ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮತ್ತು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.